ನಮಸ್ತೆ ಸರ್, ನಿಮ್ಮ ಮೊದಲ ಪ್ರಕ್ರಿಯೆ ಈ ಓವರ್ ಆಲ್ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಾರಣ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಸಂದಂತಹ ಜಯ ಇದು, ಜೊತೆಗೆ ಅವರ ಆಸೆ ಈಡೇರುವಂತಹ ಸಮಯ ಇದು. ಏನ್ ಹೇಳ್ತೀರಿ ಫಸ್ಟ್ ರಿಯಾಕ್ಷನ್? ಸರ್, ಫಸ್ಟ್ ರಿಯಾಕ್ಷನ್ ತುಂಬಾ ಖುಷಿಯಾಗಿದೆ. 15 ವರ್ಷಗಳ ಹೋರಾಟ, ಅದರಲ್ಲೂ ಭಾರತಿ ಮೇಡಮ್ ಅವರು ನಾನಿಲ್ಲಿ ಕಾಲಿಡಲ್ಲ ಅಂತ ಹೇಳಿ ಹೊರಟು ಬಿಟ್ಟಾಗ ಆ ಜಾಗವನ್ನು ಇಷ್ಟು ವರ್ಷಗಳ ಕಾಲ ಕಾಪಾಡ್ಕೊಂಡು ಬಂದ್ವಿ. ಅಲ್ಲಿ ಹೋರಾಟದ ಕಿಚ್ಚನ್ನು ಕಡಿಮೆ ಆಗಕ್ಕೆ ಬಿಡ್ಲಿಲ್ಲ. ಅದರ ಮೇಲೆ ಅನಿರ್ದಿಷ್ಟಾವಧಿ ಧರಣಿ, ನಿಜ ನಿಜ. ಅದಾದ ನಂತರದಲ್ಲಿ ಪದೇ ಪದೇ ಹೋರಾಟಗಳು, ಮತ್ತೆ ಅಲ್ಲಿ ಪುಣ್ಯ 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 ಸ್ಮರಣೆ ಮತ್ತು ಹುಟ್ಟುಹಬ್ಬದ ಆಚರಣೆಗಳು ಇವತ್ತಿನವರೆಗೂ ನಿಲ್ಲಿಸ್ದಂಗೆ ಮಾಡ್ಕೊಂಡು ಬಂದ್ವಿ. ಮತ್ತೆ ಮತ್ತೆ ಸರ್ಕಾರವನ್ನ ಗಮನ ಸೆಳೆಯುವಂತದ್ದು, ಓಕೆ. ಮತ್ತೆ ಡಿಸೆಂಬರ್ ಅಲ್ಲಿ ದೊಡ್ಡ ಹೋರಾಟ, ಹೀಗೆ ಅದನ್ನ ಉಳಿಸ್ಕೊಂಡು ಬಂದ್ವಿ ಇಷ್ಟು ವರ್ಷಗಳ ಕಾಲ. ಅದಕ್ಕೆ ತಕ್ಕ ಫಲ ಸಿಕ್ಕಿದೆ. ನಮ್ಮದು ಒಂದೇ ಕೂಗಾಗಿತ್ತು, ಈ ಭೂಮಿಯಲ್ಲಿ ಒಂದಷ್ಟು ಅಕ್ರಮ ನಡೀತಾ ಇದೆ. 20 ಎಕರೆ ನೀವು ಕೊಟ್ಟ ಜಾಗದಲ್ಲಿ 10 ಎಕರೆ ಮಾರಾಟ ಮಾಡಿದ್ದಾರೆ. ಇನ್ನು ಉಳಿದ 10 ಎಕರೆ ಕೂಡ ಮಾಲೋ ಮಹಲೋ ಮಾಡಕ್ಕೆ ಹೊರಟಿದ್ದಾರೆ. ದಯವಿಟ್ಟು ಸರ್ಕಾರ ಗಮನ ಕೊಡಿ ಅನ್ನುವಂತ ಒತ್ತಾಯವನ್ನ ಮಾಡ್ತಾನೆ ಬಂದ್ವಿ. ಕೊನೆಗೂ ಇದೊಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ. ಸರ್ಕಾರದ ಕಣ್ಣಿಗೆ ಬಿದ್ದಿದೆ ಇವ್ರ ತಪ್ಪುಗಳೆಲ್ಲವೂ ಕೂಡ. ನಿಜ ಸೊ ನನಗೆ ಈ ಸಂದರ್ಭದಲ್ಲಿ ಇಷ್ಟು ವರ್ಷಗಳ ಕಾಲ ಈ ಹೋರಾಟವನ್ನ ಜೀವಂತವಾಗಿ ಇಟ್ಟಿದ್ದಕ್ಕೆ ಒಂದು ಸಾರ್ಥಕತೆ ಇದೆ ಮತ್ತು ಈ ಸಂದರ್ಭದಲ್ಲಿ ಖುಷಿ ಇದೆ. ಅದ್ರ ಜೊತೆಗೆ ಆತಂಕವೂ ಇದೆ. ಯಾಕೆಂದ್ರೆ ಸರ್ಕಾರ ಅರಣ್ಯ ಭೂಮಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿ, ನೀವು ಒಂದು ಅದು ಪತ್ರದಲ್ಲಿ ಹೇಳ್ತೀರಿ, ಸ್ವಲ್ಪ ಗೊಂದಲ ಇದೆ, ಅರಣ್ಯ ಪ್ರದೇಶ ಅಂತ ಹೇಳಿ ಘೋಷಿಸಿರೋ ಕಾರಣ ಸ್ವಲ್ಪ ಒಂದಷ್ಟು ಗೊಂದಲಗಳಿದಾವೆ ಅಂತ. ಆ ಗೊಂದಲಗಳ ಬಗ್ಗೆ ಹೇಳಿ ಸರ್. ಅದೇ ಅರಣ್ಯ ಭೂಮಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದೆ. ಅದು ಪತ್ರದಲ್ಲಿ ನೋಡಿ, ಇದು ಅರಣ್ಯ ಭೂಮಿ. ಸೊ ಇದಕ್ಕೆ ಯಾವುದೇ ಕನ್ವರ್ಷನ್ ಆಗಿಲ್ಲ, ಆದ್ರಿಂದ ಅದನ್ನ ಉಳಿಸ್ಕೋಬೇಕಾಗಿದೆ ಅನ್ನೋಂಥ ಮಾತನ್ನ ರವಿಕುಮಾರ್ ಅವರು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನೋಡಿದಾಗ ಅರಣ್ಯ ಕಾಯ್ದೆ ಅಡಿಯಲ್ಲಿ ಯಾವುದೇ ಡೆವಲಪ್ಮೆಂಟ್ಸ್ ಮಾಡಕ್ ಬರಲ್ಲ. ಈಗಾಗ್ಲೇ ಒಂದು ಸಲಿ ಅಲ್ಲಿ ಪಕ್ಕದಲ್ಲಿ ಮೈಲುಸಂದ್ರ ಅಂತ ಹೇಳ್ಬಿಟ್ಟು ಪಕ್ಕದ ರೋಡೆ, ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ ಜಾಗದಲ್ಲಿ ವಿವಾದ ಇದೆ ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯನವರು ಬಂದು ಶಂಕುಸ್ಥಾಪನೆ ಮಾಡಿದ್ರು ಅಲ್ಲಿ ಪಕ್ಕದಲ್ಲಿ. ಅದು ಕೂಡ ಅದು ಅರಣ್ಯ ಕಾಯ್ದೆ ಅಡಿಯಲ್ಲಿ ಬಫರ್ ಝೋನ್ ಅಲ್ಲಿ ಬರುತ್ತೆ ಅಂತ ಹೇಳಿ ಅವರು ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾ ಇದ್ದಂತ ಸಂದರ್ಭದಲ್ಲೇ ಸ್ಟೇ ಆರ್ಡರ್ ಬಂತು. ಆ ಕಾರ್ಯಕ್ರಮ ಅವತ್ತೇ ಅಲ್ಲಿಗೆ ನಿಂತೋಯ್ತದು. ಸೊ ಈಗ ನನಗಿರೋ ಆತಂಕವೂ ಕೂಡ ಅದೇ. ಸರ್ಕಾರ ಇದನ್ನ ವಶಪಡಿಸ್ಕೋತಾ ಇದೆ, ಸಂತೋಷ, ಸ್ವಾಗತಿಸಬೇಕು. ಮತ್ತೆ ಇಲ್ಲಿ ಒಂದು 140 ಕೋಟಿಯಷ್ಟು ದೊಡ್ಡ ಹಗರಣ ಆಗ್ತಾ ಇರುವಂತಹ ಸಾಧ್ಯತೆ ಇತ್ತು. ಆದ್ರೆ ಈಗ ಅರಣ್ಯ ಕಾಯ್ದೆ ಅಡಿಯಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕ, ಬಾಲಕೃಷ್ಣ ಅವರ ಸ್ಮಾರಕ ಏನ್ ನಿರ್ಧಾರ ಕೈಗೊಳ್ತಿದೆ ಅನ್ನುವಂಥದ್ದು ಆತಂಕ ನನಗೆ. ವಾಟ್ ಯು ಎಕ್ಸ್ಪೆಕ್ಟ್ ಸರ್? ಏನಾಗಬಹುದು ಅಂತ ನಿಮ್ಗೆ, ಏನ್ ನಿರ್ಧಾರ ತಗೊಳ್ಬಹುದು ಅಂತ ನಿಮ್ಗೆ ಅನ್ಸುತ್ತೆ? ನನಗೆ ಸರ್ಕಾರ ಈಗ ಈ ಇಡೀ ಭೂಮಿ ಅದರ ವಶದಲ್ಲಿರೋದ್ರಿಂದ ಅಷ್ಟು ಲ್ಯಾಂಡ್ ಏನು 10 ಗುಂಟೆ 1/2 ಎಕರೆ ಅಷ್ಟು ಜಾಗವನ್ನ ಇವರು ಕನ್ವರ್ಷನ್ ಮಾಡಿ ಇದನ್ನ ಒಂದು ಪುಣ್ಯ ಭೂಮಿಯಾಗಿ ಅದನ್ನ ಸಿದ್ಧ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಡ್ಬೋದು. ಸರ್ಕಾರಕ್ಕೆ ಅದು ಸಾಧ್ಯವಿದೆ, ಆ ಕೆಲಸ ಮಾಡಬೇಕು. ಹಾಗೆ ಮಾಡ್ಲಿಕ್ಕೆ ಹೋಗುವಷ್ಟು ಇಚ್ಛಾಶಕ್ತಿ ಸರ್ಕಾರಕ್ಕೆ ಇದೆಯಾ ಅಂತ. ಯಾಕಂದ್ರೆ 15 ವರ್ಷದಿಂದ ಇದನ್ನ ಇಷ್ಟು ಎಳ್ಕೊಂಬಂದ್ರು. ಇದು ಬರೀ 1 ವರ್ಷದಲ್ಲಿ ಆಗ್ಬೇಕಾದಂತ ಕೆಲಸ 15 ವರ್ಷ ಎಳೆದು ಬಿಟ್ರು. ಈಗ ಇನ್ನೆಷ್ಟು ವರ್ಷ ತಗೋತಾರೋ ಅನ್ನೋಂತದ್ದು ಆತಂಕ. ಸೊ ಆದ್ರಿಂದ ಈಗಾಗ್ಲೇ ಇದನ್ನ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಆದಷ್ಟು ಬೇಗ ಈ ಪುಣ್ಯ ಭೂಮಿಗೆ ಒಂದು ತಾರ್ಕಿಕ ಅಂತ್ಯವನ್ನ ಹಾಡಬೇಕು ಅಂತ ಹೇಳಿ ಒತ್ತಾಯಿಸ್ತೀನಿ. ಯಾಕಂದ್ರೆ ಇದನ್ನ ಬಿಟ್ರೆ ಇದು ಮತ್ತೆ ಮುಂದೆ ಹೋಗುತ್ತೆ. ಇದು ನಿಮಗೆ ನೆನಪಿರ್ಲಿ, 2015ರಲ್ಲಿ ಒಂದ್ಸಲಿ DC ಶಂಕರ್ ಅವರು, ಆಗ ಭಾರತಿ ಮೇಡಮ್ ಅವರು, ಅನಿರುದ್ಧ ಅವರು ಇದ್ರು ಈ ಹೋರಾಟದಲ್ಲಿ. ಅವರ ನೇತೃತ್ವದಲ್ಲಿದ್ದಾಗ DC ಶಂಕರ್ ಅವರು ಮುಟ್ಟುಗೋಲಿಗೆ ಎಲ್ಲ ಕ್ರಮ ಕೈಗೊಂಡಿದ್ರು. ಇದೇ ತರದ ಒಂದು ಪ್ರೋಸೆಸ್ ಆಗಿತ್ತು ಕೂಡ. ಆದ್ರೆ ಇದ್ದಕ್ಕಿದ್ದಾಗೆ ಕೆಲವು ಹೋರಾಟಗಾರರು ಮುಂದೆ ಬಂದು, ಆಗ ಸುದ್ದಿಗಳಾಗಿದ್ದೇನು ಅಂತಂದ್ರೆ ಬಾಲಣ್ಣನ ಜಮೀನನ್ನು ವಶಪಡಿಸಿಕೊಳ್ಳಲು ಹೊರಟ ಸರ್ಕಾರ ಅಂತ ಹೇಳಿ ಸುದ್ದಿ ಆಗೋಯ್ತು. ಅದೊಂಥರ ಸಿಂಪತಿ ಕ್ರಿಯೇಟ್ ಮಾಡ್ದಂಗಾಯ್ತು. ಆದ್ರೆ ನಾವು ಹೇಳಿದ್ವಿ ಅದು ಅನುಕಂಪ ಪಡೋ ಅಗತ್ಯ ಇಲ್ಲ. ಯಾಕಂದ್ರೆ 10 ಎಕರೆ ಮಾರಾಟ ಮಾಡ್ಕೊಂಡಿದ್ದಾರೆ, ಇನ್ನು 10 ಎಕರೆನ ಮಾಲ್ ಮಾಡಕ್ಕೇನೋ ಹೊರಟಿದ್ದಾರೆ. ದಯವಿಟ್ಟು ಅದನ್ನು ವಶಪಡಿಸ್ಕೊಳ್ಳಿ ಅನ್ನೋಂತ ಒತ್ತಾಯವನ್ನ ಆಗ್ಲಿಂದ ಕೂಡ ನಾವು ಮಾಡ್ತಾನೆ ಬಂದಿದ್ವಿ. ಅದ್ರ ಜೊತೆಗೆ ಒಂದಷ್ಟು ಷರತ್ತುಗಳಿರ್ತಾವಲ್ಲ ಸರ್, ಆ ಟರ್ಮ್ಸ್ ಅಂಡ್ ಕಂಡೀಷನ್ ನ ಉಲ್ಲಂಘನೆ ಮಾಡಿದ್ದಾರೆ ಅಂತ. ಒಂದು 5 ವರ್ಷದಲ್ಲಿ ನೀವು ಅಭಿವೃದ್ಧಿ ಕೆಲಸಗಳಾಗಬೇಕು, ಜೊತೆಗೆ ಒಂದು ಬಿಲ್ಡಿಂಗ್ ಹಾಕಬೇಕು ಈ ಸಿನಿ ಚಟುವಟಿಕೆಗೆ ಅಂತ. ಆ ಷರತ್ತುಗಳನ್ನ ಬ್ರೇಕ್ ಮಾಡಿದ್ದೇ ಈ ಎಲ್ಲದಕ್ಕೂ ಕಾರಣ ಅನ್ನೋದು ಮತ್ತೊಂದು. ಹೌದೌದು, 2004ರಲ್ಲಿ ಅವ್ರಿಗೆ 10 ಎಕರೆ ಮಾರಾಟ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಾಗ ಸ್ಪಷ್ಟವಾಗಿ ಬರ್ದಿದ್ದಾರೆ, ಈ ಮಾರಾಟದಿಂದ ಬಂದಂತ ಹಣವನ್ನು ನೀವು ಸ್ಟುಡಿಯೋದ ಅಭಿವೃದ್ಧಿಗಲ್ಲದೆ ಬೇರೆ ಯಾವುದೇ
ಸ್ವಂತ ಬಳಕೆಗೆ ಬಳಸಿಕೊಂಡಿದ್ದು ಕಂಡು ಬಂದಲ್ಲಿ ಯಾವುದೇ ಕಾರಣ ಹೇಳದೆ ಮುಟ್ಟುಗೋಲು ಹಾಕಿಕೊಳ್ಬಹುದು ಅನ್ನೋ ಒಂದು ಕ್ಲಾಸ್ ಇದೆ. ಓಕೆ. ಅದನ್ನಿಟ್ಕೊಂಡೇ ನಾವು ಹೋರಾಟ ಮಾಡಿದ್ದು, ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದು, 7 ವರ್ಷ ಕೋರ್ಟ್ ಅಲ್ಲಿ ಕೇಸ್ಗೆ ಅಲದಾಡಿದ್ದು, ಎಲ್ಲವೂ ಮಾಡಿದ್ದು ಅದನ್ನೇ. ಹೌದು. ಬಟ್ ಕೋರ್ಟ್ ಹೇಳ್ಬಿಡ್ತು ನಿಮ್ಮ ಅಭಿಮಾನಿಗಳು ನಿಮ್ಗೆ ಏನ್ ಹಕ್ಕಿಲ್ಲ, ಕೇಳಿದ್ರೆ ಕುಟುಂಬದವ್ರು ಕೇಳಬೇಕು ಅಥವಾ ಕೊಟ್ರೆ ಸರ್ಕಾರ ಕೊಡ್ಬೇಕು ಅಂತ ಹೇಳಿ. ಹಂಗೆ ಹೇಳ್ತು. ಹೌದು. ಸೊ ಈಗ ಕುಟುಂಬದವರು ಕೇಳ್ತಿದ್ದಾರೆ, ಸರ್ಕಾರವು ಕೊಡೋ ಸ್ಥಿತಿಯಲ್ಲಿ ಇದೆ. ಸೊ ಈಗ ಜಮೀನು ಸರ್ಕಾರದ ಸ್ವಾಧೀನದಲ್ಲಿ ಇರೋದ್ರಿಂದ 100% ಈ ಜಾಗವನ್ನ ಸರ್ಕಾರ ಕೊಡಬೇಕು, ಕೊಡುತ್ತೆ ಅನ್ನುವಂತಹ ನಿರೀಕ್ಷೆ ಇಟ್ಕೊಂಡಿದ್ದೀನಿ ಸರ್. ಸರ್ಕಾರ ಕೊಡುತ್ತೆ ಅಂತ ಇಟ್ಕೊಳ್ಳೋಣ ಸರ್. ಪ್ಲಾನ್ ಹಿಂಗೆ ಸರ್, ಯಾಕೆಂದ್ರೆ ಬಹಳಷ್ಟು ಕಾತರದಿಂದ ಕಾಯ್ತಾ ಇದ್ದಂತಹ ಫ್ಯಾನ್ಸ್ಗಳಿಗೆ ಇದೊಂದು ಶುಭ ಸುದ್ದಿ ಆಗಿರೋದ್ರಿಂದಾಗಿ ಹೆಂಗಿರುತ್ತೆ ವಿಷ್ಣು ಸ್ಮಾರಕವನ್ನ ನಿರ್ಮಾಣ ಮಾಡಿದಾಗ, ಏನೇನು ಪ್ಲಾನ್ಸ್ ಇಟ್ಕೊಂಡಿದ್ದೀರಿ, ಜೊತೆಗೆ ಯಾರೆಲ್ಲ ಕೈ ಜೋಡಿಸ್ತಾ ಇದ್ದೀರಿ, ಅದಕ್ಕೆ ಹೆಂಗೆ ಏನ್ ಪ್ಲಾನ್ ಇಟ್ಕೊಂಡಿದ್ದೀರಿ ಅಂತ ಓವರ್ ಆಗಿ? ಸರ್, ಇದನ್ನ ಸರ್ಕಾರ ಇನಿಷಿಯೇಟ್ ತಗೊಂಡಿದೆ ಅಂದ್ರೆ ಡಾಕ್ಟರ್ ವಿಷ್ಣುವರ್ಧನ ಪ್ರತಿಷ್ಠಾನ ಇಸ್ ದ ಲೀಗಲ್ ಬಾಡಿ. ಅವರಷ್ಟೇ ನೋಡ್ಕೋಬೇಕು ಇದನ್ನ. ಅವರು ಡಿಸೈನ್ ಮಾಡ್ತಾರೆ, ಅವರ ಆರ್ಕಿಟೆಕ್ಟ್ಸ್ ಅವರ ಯೋಜನೆ ಅನುಸಾರ ಅದು ನಡೆಯುತ್ತೆ. ಇಲ್ಲಿ ಅಭಿಮಾನಿಗಳಿಗೆ ಯಾವುದೇ ಹಕ್ಕಿರಲ್ಲ. ಅಭಿಮಾನಿಗಳಿಗೆ ಅದೊಂದು ಭಾವನಾತ್ಮಕ ವಿಷಯ ಬಿಟ್ರೆ ಅವರ ಆಶಯಗಳ ಜೊತೆಗೆ ನಮಗೆ, ಅವರ ಆದರ್ಶಗಳ ಜೊತೆಗೆ ನಮಗೆ ಸಂಬಂಧ ಇದೆ ಅನ್ನೋಂಥದ್ದು ಬಿಟ್ರೆ ಅವರಿಗೆ ಸಂಬಂಧಪಟ್ಟ ಇನ್ಯಾವ ವಿಷಯದಲ್ಲೂ ನಮ್ಗೆ ಯಾವುದೇ ಹಕ್ಕುಗಳಿಲ್ಲ. ಸೊ ನಾವೆಲ್ಲವೂ ಕೂಡ ಓಡಾಡ್ತಾ ಇರೋದು ಅಭಿಮಾನದ ನೆಲಗಟ್ಟಲ್ಲಿ ಅಷ್ಟೇ ಮಾತ್ರ. ಅದರಿಂದ ಇದನ್ನ ಡಾಕ್ಟರ್ ವಿಷ್ಣುವರ್ಧನ ಪ್ರತಿಷ್ಠಾನ ಸರ್ಕಾರದ ಮುಖ್ಯಮಂತ್ರಿಗಳೇ ಅದರ ಅಧ್ಯಕ್ಷರಾಗಿರ್ತಾರೆ. ಅವರು ಮತ್ತೆ ಕುಟುಂಬದವರು ಎಲ್ಲ ಸೇರಿ ಡಿಸೈನ್ ಮಾಡ್ತಾರೆ. ಸೊ ಅದರಲ್ಲಿ ಬೇರೆಯವರು, ಮೂರನೇ ವ್ಯಕ್ತಿಗಳು, ಖಾಸಗಿ ವ್ಯಕ್ತಿಗಳು ಭಾಗಿಯಾಗ್ಲಿಕ್ಕೆ ಅವಕಾಶ ಇಲ್ಲ.